ಸರ್ ಮಂಜುನಾಥ್ ಅಂತ ನಮ್ಮ ಹೆಸರು, ಹುಣಸೆಕುಂಟೆ ಗ್ರಾಮ. ಯಾವ ರೀತಿ ಸಾಧ್ಯವಾಯ್ತು ಈ ತರ ಎಲ್ಲ ಅಂತ? ಸರ್ ಇದೆಲ್ಲ ನಮ್ಮ ಮಾವರಿಂದ ಕಂಬದ ರಂಗಪ್ಪ ಅನ್ಬಿಟ್ಟು, ಅವ್ರದ್ದು ಬರ್ಗೂರು ಪಕ್ಕದಾಗೆ ರಂಗಾಪುರ ಅಂತ. ಇದು ನಮ್ದು 2ನೇ ಬೆಳೆ ಸರ್. ಇದು ಜೈನ್ ಕಂಪ್ನಿ ಟಿಶ್ಯೂ ಕಲ್ಚರ್ ಗಿಡ ಇದು. ಎಷ್ಟು ಎಕರೆಗೆ ನಾಟಿ ಮಾಡಿರ್ಯಾ ಸರ್? ಇದು 3.5 ಎಕರೆ ಸರ್. ನಿಮ್ಗೆ ದಾಳಿಂಬೆ ಬೆಳೆನೇ ಬೆಳಿಬೇಕು ಅಂತ ಆಸಕ್ತಿ ಮೂಡಿದ್ದು ಹೆಂಗೆ ಅಂತ? ಇವರು ನಮ್ಮ ಅಣ್ಣ ಮೊದ್ಲಿಂದನೂ ಬೆಳೆದಿದ್ವಿ ನಾವು. ಅದೆಲ್ಲ ಆ ಕಡೆ ಹೋದ್ಮೇಲೆ ಹೊಸದಾಗಿ ಮತ್ತೆ ಇದು ಮಾಡಿವಿ ಸರ್. ಕಳೆದ ಬಾರಿ ಈ ತರ ಕ್ರಾಫ್ಟ್ ಬಂದಿತ್ತಾ ಅಂತ? ಸರ್ ಈ ತರ ಏನ್ ಬಂದಿರಲಿಲ್ಲ ಸರ್. ಆಗ ಲಾಸ್ಟ್ ಟೈಮ್ ಅವಾಗ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ, ಇಷ್ಟು ಕ್ವಾಲಿಟಿಯಾಗಿ ಏನು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಎಲ್ಲ. ಈಗ 3.5 ಎಕರೆಗೆ ಬೆಳೆದಿದ್ದೀರಾ, ಸರಾಸರಿ ಎಷ್ಟು ಆಗ್ಬೋದು ಅಂತ? ಅಂದ್ರೆ ಫಸ್ಟ್ ಎಷ್ಟು ಟನ್ಗಳು ಬರ್ಬೋದು ಅಂತ? ಸರ್ ಅದು 20 ರಿಂದ 25 ಟನ್ ಬರ್ತದ. ಒಳ್ಳೆ ರೇಟ್ ಸಿಗ್ತದ? ಹಾ ಸರ್, ಒಳ್ಳೆ ರೇಟ್ ಸಿಕ್ಕಿದೆ. ಇದು ಶಿರಾ AMS ಫ್ರೂಟ್ ಅನ್ಬಿಟ್ಟು ಮುಜ್ಜು ಅಂತ, ಕಳೆದ ಬಾರಿ ಅವ್ರಿಗೆ ಕೊಟ್ಟಿದೀವಿ, ಈ ಸಲಿನ ಅವ್ರಿಗೆ ಕೊಟ್ಟಿದೀವಿ ಸರ್. ಅವ್ರಿಗೆ ಭಾಗದಲ್ಲೆಲ್ಲ ಒಳ್ಳೆ ರೇಟ್ ಕೊಟ್ಟು ಖರೀದಿ ಮಾಡ್ತಾರೆ ಸರ್. ಚೆನ್ನಾಗಿದೆ. ಹಾ ಸರ್, ಒಳ್ಳೆ ರೇಟ್ ಕೊಡ್ತಾರೆ. ಮತ್ತೆ ನಿರ್ವಹಣೆ ಅವರೆಲ್ಲ ಮಾಡಿದ್ದು ಹೆಂಗೆ ಅಂತ? ಈಗ ನೀವು ನೋಡಿದ್ರೆ SSLC ಅಂತ ಹೇಳ್ತೀರಾ, ಆತರ ಒಂದು ಈ ಟೈಮಲ್ಲಿ ಇದೇ ಕೊಡ್ಬೇಕು, ಆ ಟೈಮಲ್ಲಿ ಅಂತ ಎಕ್ಸ್ಪೀರಿಯನ್ಸ್? ಸರ್ ಅದೆಲ್ಲ ಫಸ್ಟ್ ಕ್ರಾಪ್ ಎಲ್ಲ ತಿಳ್ಕೊಂಡ್ವಿ. ನಮ್ಮ ಮಾವರು ರಂಗಾಪುರದಿಂದ ಕಂಬದ ರಂಗಪ್ಪ ಅಂತ ಇದಾರೆ, ಅವ್ರ ಗೈಡ್ಲೈನ್ಸ್ ಮುಖಾಂತರ ನಾವ್ ಇದು ಬೆಳೆದಿದ್ವಿ ಸರ್. ಅವ್ರು ಬಾರಿ ಸೀನಿಯರ್. ಹೌದಾ? ಹಾ ಸರ್, ಈ ಭಾಗದಲ್ಲೆಲ್ಲ ತುಂಬಾ ಹೆಸರು ಮಾಡಿದಾರೆ ಅವರು. ಎಷ್ಟು ಖುಷಿ ಅನ್ಸ್ತಾ ಇದೆ ನಿಮ್ಗೆ ಇವತ್ತು ಅಂತ? ತುಂಬಾ ಸಂತೋಷ ಆಗ್ತದೆ ಸರ್. ಯಾಕಂದ್ರೆ ಇಷ್ಟು ಮಟ್ಟ ಚೆನ್ನಾಗಿ ಬಂದಿದೆ, ಎಷ್ಟು ಖುಷಿ ಅನ್ಸುತ್ತೆ ಅಂತ. ಹಾ ಸರ್, ಹೌದೌದು. ನಿಮ್ಮ ಶ್ರಮದಿಂದ ಯಾರ್ಯಾರು ಇದಾರೆ ಅಂತ? ಈಗ ನಮ್ಮ ಅಣ್ಣ, ನಮ್ಮ ತಾಯಿ ಎಲ್ಲ ಇದಾರೆ ಸರ್, ಕುಟುಂಬ ಸಮೇತ ಇದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಹೌದು ಸರ್. ಜೈನ್ ಕಂಪ್ನಿ ಗಿಡ ನಮ್ಮ ಮಾಮನೇದು ಹೇಳಿ ತರಿಸಿದ್ದು. ಹಣ್ಣು ಅದೇ ತರ ಚೆನ್ನಾಗಿ ಕ್ವಾಲಿಟಿಯಾಗಿ ಬೆಳೆದಿದೀವಿ. ಹಿಂದ್ ವರ್ಷ ಅವ್ರೆ ಮುಜಾಣ್ಣಗೆ ಕೊಟ್ಟಿದ್ದು, ಈ ಸಲ ಅವ್ರಿಗೆ ಕೊಡ್ಬೇಕಂತಾನೆ ಕೊಟ್ಟಿದೀವಿ. ಒಳ್ಳೆ ರೇಟ್ ಕೊಡ್ತಾರ ಅವರು. ಪರವಾಗಿಲ್ವಾ? ಪರವಾಗಿಲ್ಲ, 181 ರೂಪಾಯಿ ಕೊಟ್ಟಿದೀವಿ. ಹೌದಾ? ಕೈ ತುಂಬಾ ಹಣ ಬರ್ತೈತೆ. ಕೈ ತುಂಬಾ ಹಣ ಬರ್ತೈತೆ. ಕಷ್ಟ ಪಟ್ಟಿದೀವಿ ಸರ್ ನಾವು. ಗಾಡಿಯಾಗ JCB ಒಳಗೆ ದುಡ್ದು ಇದಕ್ಕೆ ಬಂಡವಾಳ ಹಾಕಿ ನಾವು ಬೆಳೆದಿರೋದು. ಮೂಲತಃ ನೀವು JCB ಇಟ್ಕೊಂಡಿದ್ರಿ? JCB ಓನರೇ ನಾನು. ಹೌದಾ? ಇದ್ರಲ್ಲಿ ಬಂಡವಾಳ ಹಾಕಿ, ಆ ಬಂಡವಾಳ ತಂದು ಇಲ್ಲ ಹಾಕಿ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದೀರಾ? ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಚೆನ್ನಾಗಿದೆ. ಏನ್ ಮಾಡ್ಬೇಕು ಅಂತ ಮತ್ತೆ ಇದ್ರಾಗ ಇವತ್ತು ಒಂದು 50 ಲಕ್ಷ 60 ಲಕ್ಷ ಬರ್ತೈತೆ ಅಂತ ಅಂದ್ಕೊಳ್ಳೋಣ. ಆ ದುಡ್ಡಲ್ಲಿ ಏನ್ ಮಾಡ್ತೀರಾ ಅಂತ? ದುಡ್ಡೇ ನೆಕ್ಸ್ಟ್ ಇನ್ನೊಂದ್ ಬೆಳೆ ಮಾಡ್ತೀವಿ, ಏನಾದ್ರು ಒಂದು. ಅದ್ರ ಏನಾದ್ರು ಬೇರೆ ಕ್ರಾಫ್ಟ್ ಮಾಡೋದ? ಕ್ರಾಪ್ ಇನ್ನೊಂದು ರೆಡಿ ಆಗೈತಿ. ಹೌದಾ? ಯಾವ್ದು? ದಾಳಿಂಬೆ? ದಾಳಿಂಬೆ ಬಿಸ್ನೆಸ್ ಮಾಡ್ತೀರಾ? ಒಟ್ಟಿಗೆ ಭೂಮಿ ನಂಬಿದ್ಕೇನ್ ಮೋಸ ಇಲ್ಲ? ನಮ್ ಮೋಸ ಆಗದೇ ಇಲ್ಲ. ನೀರು ಚೆನ್ನಾಗೈತಿ. ನೀರ್ಗೇನ್ ಇದೇನಿಲ್ಲ. ನೀವು ಮೂಲತಃ ಆಂಧ್ರದವರು. ಆದ್ರೂ ಕನ್ನಡನ ಸ್ಪಷ್ಟವಾಗಿ ಮಾತಾಡಿ ಕನ್ನಡ ಅಭಿಮಾನ ಇಟ್ಕೊಂಡ್ರೆ ಏನ್ ಅನ್ಸುತ್ತೆ? ನಮಗ್ ಕನ್ನಡ ಅಂದ್ರೆ ಅಭಿಮಾನ. ದೇವೇಗೌಡ್ರ ಅಂದ್ರೆ ಅಭಿಮಾನ ನಮ್ಗೆ. ನಿಮ್ಗೆ ಯಾರು ಮಾಡ್ಲಾಕ್ ತಾಂಬ್ತೀರ? ರೈತರ ಬಗ್ಗೆ ಯಾರಾದ್ರೂ ಮಾಡ್ಲು ತಗೋಬೇಕಂದ್ರೆ ಯಾರನ್ನ ತಾಣ್ತೀರಾ ಅಂತ? ನಾವ್ HD ಕುಮಾರಸ್ವಾಮಿನೇ ತಾಂಬದ್ ನಾವು. ನಿಮ್ಗೆ ಮಾಡ್ಲು ಅವ್ರೆ? ದಾಳಿಂಬೆ ಬೆಳೆದಿದೀವಿ ಅಂದ್ರೆ ಇವತ್ತು ರೈತರಾಗಿದ್ರೆ ಅವರೇ ನಮ್ಗೆ. ಸಂತೋಷ ಆಗ್ತದೆ. ಸಂತೋಷ. ಒಳ್ಳೆ ಲಾಭ ಬರ್ತದೆ. ಲಾಭ ಬರ್ತದೆ. ನೀವು ಈಗ ಪ್ರಗತಿಪರ ರೈತರಾಗಿದ್ದೀರಾ, ನೀವು ಯಶಸ್ವಿಯಾಗಿ ಕೃಷಿ ಮಾಡಿದ್ದೀರಾ. ಬೇರೆ ರೈತರಿಗೆ ಅಂದ್ರೆ ಈಗ ಕೆಲವರು ಎಜುಕೇಟೆಡ್ ರೈತರು ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಅಂತ? ಹಿಂಗೆಲ್ಲ ಎಲ್ಲರೂ ಚೆನ್ನಾಗಿ ಬೆಳಿಲಿ ಅಂತ ಅಪೇಕ್ಷೆ ನಮ್ಗೆ. ಅಂದ್ರೆ ಯಾವ ತರ ಅಂತ ಶ್ರಮ ಪಡ್ಬೇಕಾ ಅಥವಾ ಶ್ರಮನೂ ಪಡ್ಬೇಕು, ಮೇಂಟೆನೆನ್ಸ್ ಅದೇ ತರ ಯಾರು ಹೇಳ್ತಾರ ಕರೆಕ್ಟ್ ಮೇಂಟೈನ್ ಮಾಡೋರು ಮಾಡ್ತಾ ಇದ್ರು ಕಂಟಿನ್ಯೂಸ್ ಗೊತ್ತಾನೆ ಇರ್ತೈತೆ. ಮೇಂಟೈನ್ ಮಾಡ್ಲೇಬೇಕು. ಮಾಡಿದ್ಮೇಲೆ ಬರಲ್ಲ. ಸುಮ್ನೆ ಹಾಕೋದು, ಹಾಕ್ಬಿಟ್ಟು ನೋಡ್ಬಿಡೋದು, ಸುಮ್ನೆ ಆಗ್ಬಿಡೋದು. ಇವತ್ತು ಹೊಡೆಯೋದು ನಾಳೆ ಕೊಡಿ ಫೇಲ್ ಆಯ್ತು, ಬರ್ಲೇ ಇಲ್ಲ. ಅದೇ ಇವತ್ತು ಹೊಡೆ ಔಷಧಿ ಬಿಡು ಎಲ್ಲ ಹೋಗ್ಬೋದು, ನಾಳೆ ಕೊಡಿ ಅನ್ನೋದ್ರೆ ಅದು ಆಗಲ್ಲ. ಅದು ಇವತ್ತೇ ಹೊಡಿಬೇಕು. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಇದು ನಂಬಿ ದಾಳಿಂಬೆ ಬೆಳೆ ನಂಬಿದ್ಕೆ ನಿಮ್ಗೆ ಲಾಭ ಬಂತು. ನೈಟ್ ಡೇ ಎಲ್ಲ ಇಲ್ಲೇ ಇರ್ತೀವಿ ಸರ್, ಒಂದ್ ಸೆಕೆಂಡ್ ವಾಸಿపోవాలి ನಾವು. ನನ್ ತಮ್ಮನೆ ಜಾಸ್ತಿ ನಾನು ಇರಲ್ಲ, ನನ್ JCB ವರ್ಕ್ ಅಷ್ಟೇ. ಏನ್ ಅನ್ಸುತ್ತೆ ಅಂತ? ಇಬ್ರು ಜೋಡಿ ಬ್ರದರ್ಸ್ ಆಗ್ಬಿಟ್ಟಿದೀರಾ. ದಾಳಿಂಬೆ ಬೆಳೆಯಲ್ಲಿ ಇವತ್ತು ಖುಷಿ ಆಗ್ಬಿಟ್ಟಿದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಿಮ್ ತಮ್ಮನ ಶ್ರಮ ಜಾಸ್ತಿ ಇದೆ ಅಂತ ಹೇಳ್ತಿದೀರಾ? ಹೌದು ಸರ್, ಅವನೇ ಬೆಳೆದಿರೋದು. ಇನ್ನು ಚಿಕ್ಕ ವಯಸ್ಸು ಆದ್ರೂ ಅವರು ಈ ಕೃಷಿನಾಗ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಅಂತ? ತುಂಬಾ ಖುಷಿ ಆಗ್ತದೆ ಸರ್. ನಿಮ್ಮ ಬ್ರದರ್ ಸಹಕಾರ ಚೆನ್ನಾಗಿತ್ತ? ಹೌದೌದು. ದೇವರಾಜ್ ಅಂಡ್ ಮಂಜುನಾಥ್ ಅವರು ಚೆನ್ನಾಗಿ ದಾಳಿಂಬೆ ಬೆಳೆದಿದ್ದಾರೆ. ಇದರಿಂದ ನಮ್ದು ಇದೆ ಶ್ರಮೆ, ನಮ್ ತಾಯಾರ್ದು ಜಾಸ್ತಿ ಇದೆ ಶ್ರಮೆ ಅಂತ ಹೇಳ್ತಾ ಇದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅಂತ? ನನ್ಗೆ ಒಳ್ಳೆ ಮಕ್ಳು ಚೆನ್ನಾಗ್ ಬೆಳೆದವ್ರೆ, ಶ್ರಮೆ ತಕೊಂಡವ್ರೆ, ಕಷ್ಟಪಟ್ಟವ್ರೆ, ಬೆಳೆದವ್ರ ಸ್ವಾಮಿ. ಚೆನ್ನಾಗ್ ನೋಡ್ಕೊಂತಾರ? ಚೆನ್ನಾಗ್ ನೋಡ್ಕೊಂತಾರೆ. ನೀವು ತೋಟ ನಿರ್ವಹಣೆ ಮಾಡಿದ್ರೆ ನಿಮ್ಗೂ ಜಾಸ್ತಿ ಶ್ರಮ ಐತೆ ಅಂತ ಹೇಳ್ತಿದ್ರು. ಇರ್ಲಿ ಅವ್ರು ಮಾಡ್ದಲೆ ನಾನ್ ಮಾಡಕ್ ಆಗಲ್ಲ, ನಾನು ಒಂದ್ ಸ್ವಲ್ಪ ನೋಡ್ಬಹುದು ಅಷ್ಟೇ. ಅವ್ರದೇ ಶ್ರಮೆ ಜಾಸ್ತಿ. ಚೆನ್ನಾಗ್ ಈಗ ಇಬ್ರು ಚೆನ್ನಾಗ್ ಬೆಳೆದಕ್ಕೆ ಏನ್ ಆಶೀರ್ವಾದ ಮಾಡ್ತೀರಾ? ಒಳ್ಳೇದಾಗ್ಲಿ ಅವ್ರು ಇನ್ನ ಚೆನ್ನಾಗ್ ಮುಂದುವರಿಬೇಕು, ಚೆನ್ನಾಗಿರ್ಬೇಕು ಅವ್ರು.
ಹಾ. ಚೆನ್ನಾಗಿ ಬಾಳ್ಬೇಕು. ಇನ್ನ ಇದಕ್ಕೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬೆಳಿಬೇಕು. ಅವನ್ ಮದ್ವೆ ಆಗೈತಾ? ಹಾ, ಅವ್ರಿಗೂ ಆಗೈತಿ. ಇಬ್ರಿಗೂ ಆಗೈತೆ. ಇಬ್ರಿಗೂ ಒಂದೊಂದ್ ಮಕ್ಳು. ಹಾ, ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ಚೆನ್ನಾಗಿರ್ಲಪ್ಪ, ಹಾ. ಒಳ್ಳೇದಾಗ್ಲಿ. ರೈತರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಕ್ವಾಲಿಟಿನೂ ಕೊಟ್ಟಿದ್ದಾರೆ, ಕಲರ್ ಕೊಟ್ಟಿದ್ದಾರೆ. ತುಂಬಾ ಎಕ್ಸ್ಪೋರ್ಟ್ ಮಾಲ್ ತರ ತಗೊಂಬಂದಿದ್ದಾರೆ. ನಮ್ಮ ಶಿರಾ ತಾಲೂಕಲ್ಲಿ ಹೊರಗೂರು ಸರೌಂಡಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಅದಕ್ಕೋಸ್ಕರ ನಾವು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಇದೇ ತರ ರೈತರು ಮುಂದುವರಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಆ ಕಷ್ಟಕ್ಕೆ ತಕ್ಕಂತೆ ನಾವು ಒಳ್ಳೆ ಬೆಲೆ ಕೊಡ್ತಾ ಇದೀವಿ. ಮುಂದೆ ಇದೇ ತರ ಬೆಳೀರಿ, ನಮಗೆ ಸಂತೋಷ ಆಗ್ತಾ ಇದೆ. ಎಲ್ಲಾ ಮಾಲು ನಾನು ಎಕ್ಸ್ಪೋರ್ಟಿಗೆ ತುಂಬ್ತಾ ಇದ್ದೀನಿ, ಮತ್ತೆ ಮಂಡಿಗೂ ತುಂಬ್ತಾ ಇದ್ದೀನಿ. ಏನೋ ಒಂದು ಕಂಪ್ಲೇಂಟ್ ಬರ್ತಾ ಇಲ್ಲ. ಒಳ್ಳೆ ಎಕ್ಸ್ಪೋರ್ಟ್ ಮಾಲ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಈ ಮಾಲ್ ಎಲ್ಲ ನಮ್ದು ತಮಿಳ್ನಾಡು ಹೋಗ್ತಾ ಇದೆ. ಬೆಂಗಳೂರು, ಚೆನ್ನೈಗೆ ನಾನು ಮಾಲೇ ಕೊಡಲ್ಲ. ತಮಿಳ್ನಾಡಿಂದ ನನಗೆ ತುಂಬಾ ರಿಸಲ್ಟ್ ಬರ್ತಾ ಇದೆ, ಗುಡ್ ನ್ಯೂಸ್ ಬರ್ತಾ ಇದೆ. ನನಗೆ ಸಂತೋಷ ಆಗ್ತಾ ಇದೆ. ಹೆಂಗ್ ಯಾವ ತರ ಮಾಡ್ತೀರಾ ಅಂತ? ಮಾಲು ನಾವು ಡೈಲಿ 16 ಟನ್ 8 ಟನ್ ಎತ್ತುತ್ತಾ ಇದೀವಿ. ಅವರು ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಕೊಡ್ತಾ ಇದೀನಿ, ಅಕೌಂಟಿಗೆ ಬೇಕಂದ್ರೆ ಅಕೌಂಟಿಗೆ ಕೊಡ್ತಾ ಇದೀನಿ. ಅವತ್ತಿಂದು 8 ಟನ್ ತುಂಬಿದ್ರೆ ಅವತ್ತೇ ಪೇಮೆಂಟ್ ಕೊಡ್ತಾ ಇದೀವಿ. ಮಾಲ್ ಇದ್ರೆ 1 ಟನ್ ಮಿಕ್ಕಿದ್ರು 1 ಲಕ್ಷ ಅಡ್ವಾನ್ಸ್ ಬಿಡ್ತಾ ಇದೀನಿ. ದುಡ್ಡಿಗೆ ಮೋಸ ಇಲ್ಲ. ನನಗೆ ಖುಷಿಯಾಗಿ ಮಾಲ್ ಕೊಡ್ತಿದ್ದಾರೆ ರೈತರು, ನಮ್ಗೆ ಅದೇ ಸಂತೋಷ. ಇದೇ ಕಲರು ಇದೇ ಸೈಜ್ ತಗೊಂಬಂದಿದ್ರು, ಒಳ್ಳೆ ಬೆಲೆನೂ ಕೊಟ್ಟಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ ಗಾಂಧಿ ಅಮ್ಮ ಅವರು. ಇದೇ ತರ ಕಷ್ಟಪಟ್ಟು ಅವರು ಸಂಪಾದನೆ ಚೆನ್ನಾಗಿರ್ಲಿ ಅಂತ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ. ಮಂಜು ಅವರು ಉತ್ತಮವಾಗಿ ಬೆಲೆ ಕೊಡ್ತಾ ಇದ್ದೀನಿ. ಮತ್ತೆ ಈ ಮುಖ್ಯವಾಗಿ ನಾನು ಆನ್ಲೈನ್ ಟ್ರಾನ್ಸ್ಫರ್ ಆನ್ ಸ್ಪಾಟ್ ಅಲ್ಲಿ ಮಾಡ್ತೀನಿ, ಯಾವ್ದು ಇವಾಗ ಮೋಸ ಆಗ್ತಿಲ್ಲ ರೈತರಿಗೆ ಅಂತ ಹೇಳ್ತಾ ಇದಾರೆ. ಅದು ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅದು 100% ಕರೆಕ್ಟ್ ಸರ್. ಹಾ. ಅವರು ಟ್ರಾನ್ಸಾಕ್ಷನ್ RTGS ಮಾಡಿಸ್ತಾರೆ ನಮ್ಮ ಅಕೌಂಟ್ಗೆ.